ಬದಲಾವಣೆ ಯಾವಾಗಲೂ ಒಂದು ದಿವಸದಲ್ಲೇ ಆಗಲ್ಲ, ಆದರೆ ಒಂದನೇ ದಿವಸದಿಂದ ಸ್ಟಾರ್ಟ್ ಆಗುತ್ತೆ. ಗುಡ್ ಮಾರ್ನಿಂಗ್. ಇವತ್ತು 2ನೇ ದಿವಸಕ್ಕೆ ಕಾಲಿಟ್ಟಿದ್ದೀನಿ. ವೆಯ್ಟ್ ಬರೋಬ್ಬರಿ 63 kg ಇದೆ. ಬೆಚ್ಚಗಿರೋ ನೀರು ಕುಡಿದ್ಬಿಟ್ಟು ದಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಾರ್ಮ್ ಅಪ್ ಮಾಡಿ ಮತ್ತು 2 ಕಿಲೋಮೀಟರ್ ಸ್ಲೋ ಆಗಿ ಜಾಗ್ ಮಾಡಿ ಅದಾದಮೇಲೆ ಕೂಲ್ ಡೌನ್ ಮಾಡಿಕೊಂಡು ಡೆಡ್ ಹ್ಯಾಂಗ್ ಮಾಡಿದ್ದೆ. ಒಂದು 5 seconds ಹೋಲ್ಡ್ ಮಾಡಿದ್ದೆ, ಅಷ್ಟೇ ಆಗಿದ್ದು ನನಗೆ. ಅದಾದಮೇಲೆ ನಮ್ಮ ಫ್ರೆಂಡ್ ಜೊತೆ ಜಿಮ್ಗೆ ಹೋಗಿದ್ದೆ ನಾನು. ಅಲ್ಲಿ ಹೊಸ ಎಕ್ವಿಪ್ಮೆಂಟ್ಸ್ ಎಲ್ಲ ಟ್ರೈ ಮಾಡಿದೆ, ಕಲ್ತಂಗಾಯಿತು. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಂಡು ಫ್ರೆಶ್ ಆದೆ. ಆಮೇಲೆ ಬ್ರೇಕ್ಫಾಸ್ಟ್ ಟೈಮ್ ಆಯಿತು. ಅದಕ್ಕೆ ನಾನು 3-4 ಥರ ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸ್ನ ತೊಗೋತಾ ಇದ್ದೀನಿ. ಫ್ರೂಟ್ಸ್ ಯಾವಾಗಲೂ ರಿಫ್ರೆಶಿಂಗ್ ಆಗೇ ಇರುತ್ತೆ. ಅದಾಗಿ ಸ್ವಲ್ಪ ಆದಮೇಲೆ ಕಾಫಿ ತೊಗೋತೀನಿ. ಆಮೇಲೆ ನಂದು ಲಂಚ್ ಟೈಮ್ ಆಯಿತು. ಸರಿ, ನಾನು ಒಂದು ಚಪಾತಿ ಮಾಡ್ಕೋತಿದ್ದೆ. ಆ ಚಪಾತಿಗೆ ನಾನು ಫ್ಲ್ಯಾಕ್ಸ್ ಸೀಡ್ಸು ಮತ್ತು ಕರ್ಬೇವು ಸೊಪ್ಪನ್ನ ರುಬ್ಬಿ ಹಾಕಿದ್ದೀನಿ. ಅದ್ರ ಜೊತೆ ಪಾಲಕ್ ಪನ್ನೀರು ಮತ್ತು ಚೋಲೆದು ಸ್ಯಾಲೆಡ್, ಅದೇ ಕಾಬೂಲ್ ಕಡಲೆ ಸ್ಯಾಲೆಡ್ ತೊಗೋತಾ ಇದ್ದೀನಿ. ಆಮೇಲಿಂದ ಸಂಜೆ ಒಂದು 4 ಗಂಟೆ ಕಾಫಿ. ಸಂಜೆ 6:30ಗೆ ಊಟದ ಟೈಮು. ಊಟಕ್ಕೆ ನಾನು ಅನ್ನ ಮತ್ತು ಬೆಂಡೆಕಾಯಿ ಮತ್ತು ಚೋಲೆ ಹಾಕಿಬಿಟ್ಟು ಅದರದ್ದು ಹುಳಿ ಮಾಡಿದ್ದೀನಿ. ಅದಾದಮೇಲೆ ನಾನು ರಾತ್ರಿ ವಾಕ್ ಮಾಡಿದೆ. ಮತ್ತು ವಾಕ್ ಮಾಡಿಬಿಟ್ಟು ಇವತ್ತಿನ ದಿನನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. 12,000 ಸ್ಟೆಪ್ಸ್ ಆಗಿದೆ. ಆ್ಯಕ್ಚುಲಿ ಜಿಮ್ಗೆ ತುಂಬ ತಿಂಗಳು ಮುಂಚೆ ಒಂದ್ಸಲಿ ಹೋಗಿದ್ದೆ. ಅದಾದಮೇಲೆ ಇವತ್ತೇ ಹೋಗ್ತಾ ಇರೋದು. ಲಾಸ್ಟ್ ಟೈಮ್ಗಿಂತ ಸ್ವಲ್ಪ ಚೆನ್ನಾಗಿ ಕಲ್ತ್ಕೊಂಡಂಗೆ ಆಯ್ತು ಇವತ್ತು. ಈ ಜರ್ನಿ ಇವತ್ತಿಂದ ಹೀಗೆ ಸ್ಟಾರ್ಟ್ ಆಗಿದೆ. ಮತ್ತು ನಾಳೆ ಸಿಗ್ತೀನಿ ಹೊಸ ವೀಡಿಯೋ ಜೊತೆ, ಹೊಸ ಹೋಪ್ಸ್ ಜೊತೆ. ಅಲ್ಲಿವರೆಗೂ ಬಾಯ್, ಗುಡ್ ನೈಟ್.